ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ ನಿಮ್ಮ ಕೈಲೇ ಇತ್ತು ದೇಶ, ಮಾಡಲಿಲ್ಲ. ಈಗ ಮಾಡಿದ್ದಕ್ಕೆ ಕಥೆ ಹೇಳ್ತಾ ಇದ್ದೀರಿ. ಬಜೆಟಲ್ಲಿ ದುಡ್ಡು ಇಟ್ಟಿಲ್ಲ, 500 ಕೋಟಿ ಇಟ್ಟಿದ್ದಾರೆ, ಶುರು ಮಾಡುತ್ತಾರೆ. ₹1 ಇಟ್ಟಿರಲ್ಲ. ಸಿದ್ದರಾಮಯ್ಯನವರು ಆ ಒಂದು ಆಯೋಗ ಶುರು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಬಂದ ದುಡ್ಡಿಂದನೇ ಶುರು ಮಾಡಿದ್ದವರು. ಮೊದಲು ಕೇಂದ್ರ ಸರ್ಕಾರವೇ ದುಡ್ಡು ಕೊಟ್ಟಿದ್ದು. 500 ಕೋಟಿ ಬಿಡುಗಡೆ ಆಗಿದೆ, ಖರ್ಚಾದ್ಮೇಲೆ ಮತ್ತೆ ಕೊಡ್ತಾರೆ. ಅದಕ್ಕೋಸ್ಕರ ಎಲ್ಲ ಹುಡುಕನ್ನು ಹುಡುಕ್ತಾ ಕೂತ್ಕೋಬೇಡಿ. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಇವನ್ ಮುಂದುವರೆದ ಸಮಾಜಕ್ಕೂ ಕೂಡ ಎಲ್ರಿಗೂ ಈ ಒಂದು ಜಾತಿ ಜನಗಣತಿಯಿಂದ ಅನುಕೂಲ ಆಗುತ್ತೆ ಅಂತ ನಂಬಿಕೆ ಎಲ್ರಿಗೂ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವ್ದು ಬಿಡುಗಡೆ ಮಾಡ್ತೀರಿ, ಯಾಕಂದ್ರೆ ನಿಮ್ದು ರೆಡಿಯಾಗಿದೆ. ನಿಮ್ಮ ಗೊಂದಲವನ್ನು ನಿವಾರಣೆ ಯಾವ ಮಾಡ್ಕೋತೀರಿ, ಯಾವ ಬಿಡುಗಡೆ ಮಾಡ್ತೀರಿ ಅನ್ನೋದು ಒಂದು. ಕೇಂದ್ರ ಸರ್ಕಾರ ತೊಗೊಂಡಿರೋಂಥ ಒಂದು ತೀರ್ಮಾನಕ್ಕೆ ಪೂರ್ಣ ಬೆಂಬಲ ಕೊಡ್ತೇವೆ. ಬೇಗ ತನ್ನಿ ಅಂತ ಒಂದು ಸಲಹೆ ಕೊಡಬೇಕು ಅನ್ನೋಂಥ ಮಾತನ್ನು ನಾನು ಹೇಳ್ತೀನಿ. ಒಟ್ಟಾರೆ ಕೇಂದ್ರದ್ದಾಗಲಿ ರಾಜ್ಯದ್ದಾಗಲಿ ಈ ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಸಮಾಜಕ್ಕೂ ಕೂಡ, ಸಕಲ ಸಮಾಜಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತೇಳಿ ನಾನು ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು, ಶಿವಮೊಗ್ಗದಲ್ಲಿ, ರಾಜ್ಯದಲ್ಲಿ ಮುಸಲ್ಮಾನರ ಗೂಂಡಾಗಿರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಜೆಟ್ ಸಿದ್ದರಾಮಯ್ಯನವ್ರು ಮಾಡಿದ ಮೇಲಂತೂ ಇದು ಮುಸಲ್ಮಾನರ ಸರ್ಕಾರವೇ ಅಂತ ಮುಸಲ್ಮಾನ್ ಗೂಂಡಾಗಳು ಅಂದ್ಕೊಂಡಿದ್ದಾರೆ. ಮುಸಲ್ಮಾನರೆಲ್ಲ ಅಂದ್ಕೊಂಡಿದ್ದಾರೆ, ನನ್ನ ಭಾವನೆ ಇಲ್ಲ, ಮುಸಲ್ಮಾನ್ ಗೂಂಡಾಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಮದುವೆಗೆ ದುಡ್ಡು, ಅವ್ರ ಮದರಸಾಗಳಿಗೆ ದುಡ್ಡು, ಅವ್ರಿಗೆ ಬೇರೆ ಬೇರೆ ರಾಜ್ಯಕ್ಕೆ, ದೇಶಕ್ಕೆ ಹೋಗೋಕ್ಕೆ ದುಡ್ಡು, ಅವ್ರ ಮನೆ ಕಟ್ಕೊಳಕ್ಕೆ ದುಡ್ಡು, ಎಲ್ಲದಕ್ಕೂ ದುಡ್ಡು. ಬಡ ಹಿಂದೂಗಳೇನು ಮಾಡಿದರು? ಇರಲಿ, ಇದರ ದುರುಪಯೋಗವನ್ನು ಮುಸಲ್ಮಾನ್ ಗೂಂಡಾಗಳು ಮಾಡಿಕೊಂಡು ಕೊಲೆಗಳಿಗೆ ಇಳಿದಿದ್ದಾರೆ. ನಿನ್ನೆ ಶಿವಮೊಗ್ಗದಲ್ಲಿ, ಮೊನ್ನೆ ರಾತ್ರಿ ಟಿಪ್ಪು ನಗರದಲ್ಲಿ ಇರ್ಫಾನ್ ಅಲಿಯಾಸ್ ಗೌತಮ್ ಅನ್ನಂಥ ಒಬ್ಬ ರೌಡಿ ಶೀಟರ್, ಇದು ಸರ್ಕಾರವೇ ಅವನ ಮೇಲೆ FIR ಹಾಕಿರೋಂಥ ಸಂದರ್ಭದಲ್ಲಿ ಬರ್ತಿರೋ ಪದ, ರೌಡಿ ಶೀಟರ್ ಒರಿಜಿನಲ್ ಗನ್ನಿಂದ 3 ಶೂಟ್ ಮಾಡ್ದ ಅನ್ನೋದನ್ನು ಅಲ್ಲಿ ಸುತ್ತಮುತ್ತಲು ಇರೋರು ನಾವು ಪಟಾಕಿ ಅಂದ್ಕೊಂಡಿದ್ವಿ, 3 ಕಡೆ ಶಬ್ದ 3 ಬಾರಿ ಶಬ್ದ ಕೇಳಿಸ್ತು ಅಂದರು. ನಾನು ನಿನ್ನೆ ಬೆಳಿಗ್ಗೆ SP ಅವ್ರಿಗೆ ಮಾತಾಡಿದೆ. ಹೌದು ಸರ್, ಅವರು ಯಾರು ಅಂತ ಹುಡುಕ್ತಾ ಇದ್ದೀವಿ, ಇರ್ಫಾನ್ ಅಲಿಯಾಸ್ ಗೌತಮ್, ಅವನವನ ಬಗ್ಗೆ ಅನುಮಾನ ಇದೆ, ನಾವು ಅವನು ಹಿಡಿತೀವಿ ಅಂತಂದರು. ನೆನ್ನೆ ಹಿಡಿದಿದ್ದಾರೆ ಅಂತ ನಂಗೆ ಸುದ್ದಿ ಬಂದಿದೆ. ನಾನು ನಿಜಕ್ಕೂ ಕೂಡ ಮಾನ್ಯ ರಕ್ಷಣಾಧಿಕಾರಿಗಳಿಗೆ ಅವ್ರ ಪ್ರಯತ್ನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವನು ರೌಡಿ ಶೀಟರ್ ಆಗಿರೋದ್ರಿಂದ ಮತ್ತೆ ಅವನು ಹೊರಗೆ ಬರೋಂಥ ಅವಕಾಶ ಇದೆ. ಅವನು ಗಡಿಪಾರು ಮಾಡಿ ಏನೇನು ಗೂಂಡಾ ಕೇಸ್ ಹಾಕಬೇಕು ಅವನ ಮೇಲೆ ಹಾಕಿ, ಇನ್ನೊಮ್ಮೆ ಶಿವಮೊಗ್ಗದಲ್ಲಿ ಎಲ್ಲೂ ಕೂಡ ಅವನ ಈ ಥರ ಪಿಸ್ತೂಲನ್ನಾಗಲಿ ಗನ್ಗಳಾಗಲಿ ಬಳಸೋಂಥ ಪ್ರಯತ್ನ ಮಾಡಬಾರ್ದು. ಅದು ಒರಿಜಿನ್ ಗನ್ನು ಅನ್ನೋಂಥ ಮಾತನ್ನು ಅಲ್ಲಿ ಸುತ್ತಮುತ್ತಲೇ ಹೇಳ್ತಾರೆ, ಡಿಪಾರ್ಟ್ಮೆಂಟಲ್ ಕೆಲವರು ಹೇಳ್ತಿದ್ದಾರೆ. ಆದರೆ ಒರಿಜಿನಲ್ ಆದ ಏರ್ ಗನ್ನು ಅನ್ನೋಂಥ ಮಾತು ಸುದ್ದಿ ಇದೆ, ನನಗೆ ಗೊತ್ತಿಲ್ಲ. ಇದನ್ನು SP ಅವ್ರ ಗಮನ ತಂದು ಈ ರೀತಿ ಗೂಂಡಾಗಳಿಗೆ ಸರಿಯಾದ ಕ್ರಮವನ್ನು ತಗೋಬೇಕು. ಏರ್ ಗನ್ ಆಗಿದ್ದರೆ, ಒರಿಜಿನ್ ಗನ್ ಆಗಿದ್ದರೆ ಏನು ಮಾಡಬೇಕು ಅನ್ನೋದನ್ನು ಅವರೇ ತೀರ್ಮಾನ ತಗೋಬೇಕು ಅಂತ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆ, ಮಂಗಳೂರಿನವ್ರು ಇವ್ರು ಹೊಡೆದ್ರು ಅಂತ ಅವರು ಹೊಡೆದ್ರು ಅಂತ ಇವರು, ಈ ಥರ ನಡೀತಾನೇ ಇದ್ದಾರೆ. ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋಂಥ ಅನುಮಾನವೇ ಇಲ್ಲ. ಪೊಲೀಸ್ ಇಲಾಖೆದೇ ಪ್ರಯತ್ನ ಆಗೋಗಿದೆ. ನಿನ್ನೆ ಸುಹಾಸ್ ಶೆಟ್ಟಿ TV-ನಲ್ಲಿ ನೋಡಿದ್ರೆ ನನಗೆ ಗಾಬರಿ ಆಯ್ತು. ಎಲ್ಲ ಲಾಂಗು ಮಚ್ಚು ಕೈಯಲ್ಲಿ ಹಿಡ್ಕೊಂಡು ಹೊಡಿತಿದ್ದಾರೆ. ಕೆಳಗೆ ಹೆಣ ಬಿದ್ದಿದೆ, ಬಿದ್ದಿರೋ ಹೆಣದ ಮೇಲೂ ಮತ್ತೆ 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 ಕೊಚ್ಚುತ್ತಾ ಇದ್ದಾರೆ. ಪೊಲೀಸರು ಇಲ್ಲ, ಯಾರು ಇರಲಿಲ್ಲ, ಅಲ್ಲಿ ಸತ್ತೋಗಿದ್ದಾರೆ ಪೊಲೀಸ್ನವರೆಲ್ಲೂ. ಅದ್ರ ಮುಂಚೆ 2 ವರ್ಷ ಮುಂಚೆ ಇವನು ಯಾರೋ ಹೊಡೆದಿದ್ದಂತೆ, ಅದ್ರ ಮುಂಚೆ ಅವನು ಇನ್ಯಾರೋ ಹೊಡೆದಿದ್ರಂತೆ. ಅವರವ್ರು ಮಾಡ್ಕೊಂಡೋದ್ರೆ ಪೊಲೀಸ್ ಇಲಾಖೆ ಆಗಬೇಕು. ಈ ರೀತಿ ಗೂಂಡಾಗಳಿಗೆ ಪೊಲೀಸ್ ಇಲಾಖೆ ಭಯ ಅಂತೂ ಇಲ್ಲ. ಇದನ್ನು
ಪೊಲೀಸ್ ಇಲಾಖೆ ಗಮನಿಸಬೇಕು. ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇ ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸಿದ್ರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ತಪ್ಪಲ್ಲ. ಅದು ಯಾರು ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸಿದ್ರು ಅನ್ನೋದನ್ನು ಸಂಬಂಧಪಟ್ಟ ಪೊಲೀಸ್ನವರು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಮುಂಚೆ ಯಾಕೆ ಅದು ಕಂಡುಹಿಡಿಲ್ಲ? ಯಾಕೆಂತಂದರೆ ಈ ಮೊನ್ನೆ ಭಯೋತ್ಪಾದಕರ ಕೃತ್ಯ ಆದಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸಿ ಫೈಲ್ಯೂರ್ ಏನು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಖಂಡನೆ ಮಾಡ್ತಾರೆ. ಆ ಕೊಲೆಗಳನ್ನು ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂತಲೇ ಹೇಳ್ತಾರೆ. ಅಷ್ಟು ದೊಡ್ಡ ಏರಿಯಾದಲ್ಲಿ ಭಯೋತ್ಪಾದಕರು ತಯಾರಾಗಿ ಬರೋಂಥ ಭಯೋತ್ಪಾದಕರು ಜಾಗ ಅದು. ಅವ್ರನ್ನೆಲ್ಲ ಇವತ್ತು ಬಗ್ಗು ಬಡಿತಾ ಇದ್ದಾರೆ. ಅವ್ರು ಯಾರು ನಮ್ಮ ಸುದ್ದಿ ಬಂದರೂ ಅವ್ರನ್ನ ಬಿಡಲ್ಲ ಅನ್ನೋಂಥ ಮಾತನ್ನು ಮೋದಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇದರಿಂದ ಇಡೀ ದೇಶ ಸ್ವಾಗತ ಪಡ್ತಾ ಇದೆ. ಅಲ್ಲಪ್ಪ, ಒಂದು ಮೈದಾನದಲ್ಲಿ ನಿಮ್ಮದೇ ಸಾರ್ವಜನಿಕ ಬಗ್ಗೆ ಒಂದು 5-6 ಜನ ಹೆಣ್ಮಕ್ಳು ಒಂದು ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸ್ತಾರೆ ಅನ್ನೋಂಥ ವಿಚಾರದ ಇಂಟೆಲಿಜೆನ್ಸಿ ಫೈಲು ಅಂತ ಕರಿಬೇಕು, ಏನಂತ ಕರಿಬೇಕಿದೆನಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದು ಎಲ್ಲ ಕಡೆನೂ ಹುಡುಕೋಕ್ಕಾಗೋದಿಲ್ಲ. ಇಂದಿರಾ ಗಾಂಧಿ ಮೇಲೆ ಕೊಲೆ ಆಯಿತು, ರಾಹುಲ್ ಗಾಂಧಿ ಕೊಲೆ ಆಯಿತು, ರಾಜೀವ್ ಗಾಂಧಿ ಹಾಗಾಗಿ ಇದನ್ನೆಲ್ಲ ಇಂಟೆಲಿಜೆನ್ಸಿ ಕೊಲೆ ಅನ್ನೋಂಥ ಮಾತನ್ನು ಹೇಳೋದಕ್ಕೆ ನಾನಂತೂ ಒಪ್ಪಲ್ಲ. ಫೇಲ್ಯೂರ್ ಅಂತ ಈ ದಿಕ್ಕಿನಲ್ಲಿ ಪೊಲೀಸ್ ರಾಜ್ಯ ಆಗಬಾರ್ದು ಕರ್ನಾಟಕ. ಯಾರ್ಯಾರು ಗೂಂಡಾಗಿರಿ ಮಾಡ್ತೀರೋ ನಿಮ್ಮ ಹತ್ರ ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ಮುಖಾಂತರ ಆ ಗೂಂಡಾಗಳನ್ನ ಅರೆಸ್ಟ್ ಮಾಡಿ. ನಿಮಗೆ ಮಾಮೂಲಿ ಬರೋದು ತಪ್ಪೋಗುತ್ತೆ ಅಂತ ಭಯನಾ? ಉನ್ನತ ಮಟ್ಟದ ಅಧಿಕಾರಿಗಳು ಅವ್ರಿಗೆ ಫ್ರೀ ಬಿಟ್ಟರೆ ಸಾರ್ವಜನಿಕ ಸಭೆಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿ ಹೊಡೆದಿದ್ದು 100% ತಪ್ಪು. ನಾಳೆ ಜನ ಇದೇ ಮುಖ್ಯಮಂತ್ರಿ ಬಂದು ಕಪಾಳ ಕೊಡ್ರಿ ಏನು ಮಾಡ್ತೀರಿ? ಈ ಪೊಲೀಸ್ ಇಲಾಖೆಯವರು ಅಲ್ಲಲ್ಲಲ್ಲಿ ಇದ್ರು. ಯಾವನೋ ಇಲ್ಲಿ ಬಾರೋ ಏಕವಚನ. ಮುಖ್ಯಮಂತ್ರಿ ಮನೆ ದುಡ್ಡು ಕೊಡ್ತಿಲ್ಲ ಅವರಿಗೆ, ಸರ್ಕಾರದ ದುಡ್ಡು ಸೇವೆ ಮಾಡ್ತಾರೆ. ನೀವು ಇಂಟೆಲಿಜೆನ್ಸಿ ಫೇಲ್ಯೂರ್ ನೀವೇ ಅಂದ್ಕೊಂಡು ಜನ ಬಂದು ನಿಮಗೆ ಕಪಾಳ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗೆ. ನಿಮ್ಮ ತಪ್ಪಿದು ಅಂತ SP ಬೈದಿದೆ ಅದಕ್ಕೆ ಹೇಳಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ರಿ. ನೀವು ಕಾಂಗ್ರೆಸ್ಸು ಹೌದು, ಪತ್ರಕರ್ತರು ಹೌದು, ಗೊತ್ತು ನನಗೆ. ಇಲ್ಲಿ ಗೊತ್ತು ನನಗೆ. ರೈಲ್ವೆ ಹಳಿ ತೊಗೊಂಬಂದು ನೀವು ಬೇಲಿ ಹಾಕ್ಕೊಟ್ರಿ ಬಿಡ್ತೀನೇನ? ಯಾಕಿರ್ತೀಯ SP ಆಗಿ ರಾಜೀನಾಮೆ ಕೊಟ್ಟು ಅಂತ ಅವತ್ತು ಹೇಳಿದೆ. ಇವತ್ತಿನ ತನಕ FIR ಬಿದ್ದಿಲ್ಲ ಅವ್ರಿಗೆ. ಸುಮ್ಮನೆ ನಾನಂತೂ ಸರ್ಕಾರಿ ಅಧಿಕಾರಿಗೆ ಅತಿ ಹೆಚ್ಚು ಗೌರವ ಕೂಡ ನಾನು. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇಂಥ SP ಬರಲಿ, ಇಂಥ DC ಬರಲಿ, ಹೋಗಲಿ, ಟ್ರಾನ್ಸ್ಫರ್ ಮಾಡಲಿ, ನನ್ನ ಜೀವನದಲ್ಲಿ ಮಾಡಿಲ್ಲ. ಯಾರು ಅಧಿಕಾರಿ ಬರ್ತಾರೆ, ಪಾಪ 3 ವರ್ಷಕ್ಕೆ ನನಗೆ ಗೊತ್ತಾಗುತ್ತೆ, ಇವನೊಬ್ಬ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಟ್ರಾನ್ಸ್ಫರ್ ಪೀರಿಯಡ್ ಬಂದು ಒಂದು ಲೆಟ್ರ್ ಕೊಟ್ಟು ಕಳ್ಸೋದು ಬಿಟ್ಟರೆ ನಂಗೆ ಗೊತ್ತಿಲ್ಲ. ಮತ್ತು 3 ವರ್ಷಕ್ಕೆ ಅವ್ನು ಬರ್ಬೋದು, ಬರದೇ ಇರ್ಬೋದು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಪೊಲೀಸ್ ಇಲಾಖೆ, ಪೊಲೀಸ್ ರಾಜ್ಯವನ್ನು ಮಾಡೋಕ್ಕೆ ಬಿಡಬೇಡಿ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೌರವ ಕೊಡೋದನ್ನು ಮುಖ್ಯಮಂತ್ರಿಗಳು, ಉಳಿದ ಮಂತ್ರಿಗಳು ಕಲ್ತ್ಕೊಳ್ಳಿ. ಇಲ್ಲಾಂದರೆ ಜನನೂ ತಿರುಗಿ ಬೀಳ್ತಾರೆ. ನಮ್ಮ ಮನೆ ಬಂದಿದ್ದರು ಪೊಲೀಸ್ ಅಧಿಕಾರಿಗಳು, ಯಾತಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ನಾನು ಅವ್ರಿಗೆ ಕೇಳಿದೆ, ಅಲ್ರಿ ನಿಮಗೆ ಸ್ವಾಭಿಮಾನ ಇಲ್ಲೇನ್ರಿ ಅಂತ. ಅಷ್ಟು ದೊಡ್ಡ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಇದ್ದಿದ್ದವನು ಕರೆದು ಕಪಾಳಕ್ಕೆ ಹೊಡೆಯೋಕ್ಕೆ ಹೋಗ್ತಾರಲ್ಲ, ವಾಪಸ್ ತಗೊಂಡು ಹೊಡೆದಿ ಅಧಿಕಾರಿ ಹೊಡೆದಿದ್ರೆ ತಲೆ ಹೆಚ್ಚಿ ಏನು ಮಾಡ್ತಿದ್ರಿ? ನಾನು ಸರ್ಕಾರಿ ನೌಕರ, ನೀ ಚುನಾಯಿತ ಪ್ರತಿನಿಧಿ. ಸರ್ಕಾರಿ ನೌಕರಿಗೇ ರಕ್ಷಣೆಗೆ ಜಾಸ್ತಿ ಅಧಿಕಾರ ಇರೋದು. ಸರ್ಕಾರಿ ನೌಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಾಮಾನ್ಯ ಜನ ಮೈ ಮುಟ್ಟಂಗಿಲ್ಲ. ನೀವು ಸಾಮಾನ್ಯ ಜನ, ನೀವು ಮುಖ್ಯಮಂತ್ರಿ ಆಗಿರ್ಬೋದು.
ಅದಾದಮೇಲಾದರೂ ಕೂಡ ಇವಾಗಿನ ತನಕ ಕೂಡ ಒಬ್ಬರಾರು ಕ್ಷಮೆ ಕೇಳಿದಾರ? ನಾಚಿಕೇಡು, ಒಬ್ಬೊಬ್ಬರನ್ನ ಡಿಪೆಂಡ್ ಮಾಡ್ಕೋತೀಯಾರ. ಜನ ಅಧಿಕಾರಿಗಳು ತಿರುಗಿ ಬೀಳಂಥ ಕಾಲ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ.